ಟಾರ್ಗೆಟ್ ಧರ್ಮಸ್ಥಳದ ವಿರುದ್ಧ ಈಗ ಒಂದೊಂದೇ ಧ್ವನಿಗಳು ಹೇಳ್ತಾ ಇದೆ. ಸೌಜನ್ಯ ಪ್ರಕರಣದ ಬಗ್ಗೆ ಪ್ರತಾಪ್ ಸಿಂಹ ಕೇಳಿರುವಂತಹ ಪ್ರಶ್ನೆಗಳೇನು? ಹಿಂದೂ ಸಮಾಜದಲ್ಲಿ ಪ್ರತಿಭಟನೆಯೇ ಕಾಣಿಸ್ತಿಲ್ವಾ? ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರೋ ಹಾಗೆ ಈಗ ಮಸೀದಿಯನ್ನ ಟಾರ್ಗೆಟ್ ಮಾಡಿದ್ರೆ ಇಷ್ಟೊತ್ತಿಗೆ ಸರ್ತನ್ಸೆ ಜುದಾ ನಡೀತಿತ್ತು. ಸಂಭಾಲ್ನಲ್ಲಿ ಮಸೀದಿಯ ಸಮೀಕ್ಷೆಗೆ ಹೋದಾಗ ಊರಿಗೂ ಊರೇ ಹತ್ಕೊಂಡು ಉರಿದಿತ್ತು. ಸೌಜನ್ಯಾಗೆ ನ್ಯಾಯ ಕೊಡಿಸಬೇಕು ಅಂತ ಪ್ರಾರಂಭವಾದ ಹೋರಾಟ ಈಗ ಎತ್ತ ಸಾಗ್ತಾ ಇದೆ. ಯಾವತ್ತಿದ್ರೂ ಸತ್ಯ ಸತ್ಯನೇ, ಸುಳ್ಳು ಸುಳ್ಳೆ. ಫೈನಲಿ ಟಾರ್ಗೆಟ್ ಧರ್ಮಸ್ಥಳ ಅನ್ನೋದರ ವಿರುದ್ಧ ಈಗ ನಿಧಾನವಾಗಿ ಒಂದೊಂದೇ ಧ್ವನಿಗಳು ಹೇಳ್ತಾ ಇದೆ. ಅದರಲ್ಲೂ ಪ್ರಮುಖವಾದದ್ದು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರದ್ದು. ನಿನ್ನೆ ವಿಶ್ವ ಹಿಂದೂ ಪರಿಷತ್ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿತ್ತು. ಅದರಲ್ಲಿ ಸೌಜನ್ಯ ಹೆಸರು ಹೇಳಿಕೊಂಡು ಕೆಲವೊಂದಿಷ್ಟು ಹೋರಾಟಗಾರರು ಅನ್ನಿಸಿಕೊಂಡವರು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಂತಾರಾಷ್ಟ್ರೀಯ ಷಡ್ಯಂತ್ರ ನಡೀತಾ ಇದೆ. ಸೌಜನ್ಯಾಳಿಗೆ ನ್ಯಾಯ ಖಂಡಿತವಾಗ್ಲೂ ಸಿಗಬೇಕು. ಆದ್ರೆ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸಿ ಸನಾತನ ಧರ್ಮದೊಳಗೆ ಬಿರುಕು ಮೂಡಿಸಲು ಪ್ರಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿತ್ತು. ಸೊ ಇದೇ ಸುದೀರ್ಘ ಪತ್ರಿಕಾ ಪ್ರಕಟಣೆಯನ್ನ BL ಸಂತೋಷ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇವರು ಮಾತ್ರ ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿದ್ದಲ್ಲ. ನಿನ್ನೆ ಪ್ರತಾಪ್ ಸಿಂಹ ಅವರು ಮಾತನಾಡಿ ಕೆಲವೊಂದಿಷ್ಟು ರಿಲೆವೆಂಟ್ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಂದ್ಸಲ ನೋಡ್ಕೊಂಡು ಬನ್ನಿ. ಈ ಮೂರು ಏಜೆನ್ಸಿ ಅಲ್ದಲೆ ಇನ್ಯಾವುದಾರ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದ್ರೆ ಸೌಜನ್ಯ ತಾಯಿಯವರಲ್ಲಿ ನಾ ಕೇಳ್ತೀನಿ, ಅಮ್ಮ ದಯವಿಟ್ಟು ಹೇಳಿ, ನಾವೇ ಸ್ವತಃ ಆಗಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಏಜೆನ್ಸಿಗೆ, ನೀವು ಹೇಳಿದಂತ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ. ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನ ನಾ ಮಾಡಿಕೊಡ್ತೀನಿ. ಈ ತರದ್ದು ಕೊಲೆ ನಡೆದಿದ್ದಾವೆ ಅಂತ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟ್ ಮುಂದೆ ಬಂದಿದ್ದಾನೆ. ಆತರ ಹೆಸರು ಬಾಲನ್ ಅಂತ ಹೇಳಿ. ಈ ಅಡ್ವೊಕೇಟ್ ಯಾರು? 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯ್ತು. ಆರೋಪಿಗಳ ಪರವಾಗಿ, ಆ ಪುಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವನು ಯಾರು? ಇದೇ ಅಡ್ವೊಕೇಟ್. ಮಲ್ಲೇಶ್ವರಂ ಬಿಜೆಪಿ ಆಫೀಸ್ ಮೇಲೆ ದಾಳಿ ಆಯ್ತು. ಅದರ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಿದವರು ಯಾರು? ಇದೇ ವ್ಯಕ್ತಿ. ರುದ್ರೇಶ್ ಮರ್ಡರ್ ಕೇಸ್ ಆಯ್ತು. ಆ ಮರ್ಡರ್ ಮಾಡಿದಂತವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು? ಇದೇ ಅಡ್ವೊಕೇಟ್. ಹಾಗೆ ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯ್ತು, ದೊಂಬಿ ಆಯ್ತು, ಪೊಲೀಸರ ಮೇಲೆ ದಾಳಿ ಆಯ್ತು. ಆ ದಾಳಿ ಮಾಡಿದಂತವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರ ಯಾರು? ಇದೇ ಅಡ್ವೊಕೇಟ್. ಈ ವ್ಯಕ್ತಿ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತುತ್ತಾ ಇದಾರಲ್ಲ, ಅವರ ಪೂರ್ವಾಪರವನ್ನು ನೋಡಿ ಸರ್. ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ, ಅಲ್ಲಿರುವಂತ ಅನಾಚಾರಗಳ ಬಗ್ಗೆ, ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡ್ಬಿಟ್ರೆ ಸರ್ತನ್ಸೆ ಜುದಾ, ಮುಂಡವನ್ ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ, ಅವರನ್ನು ನೀವು ನಂಬ್ತೀರಿ? ಸೊ ಧರ್ಮಸ್ಥಳದಲ್ಲಿ ಈಗ ನಡೀತಾ ಇರುವಂತಹ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಅನುಮಾನ ಬರೋದಂತೂ ಸಹಜ. ಭೀಮಾ ಅನ್ನುವಂತಹ ವ್ಯಕ್ತಿ ಏಕಾಏಕಿಯಾಗಿ ಪ್ರತ್ಯಕ್ಷ ಆಗ್ತಾನೆ. 10-20 ವರ್ಷಗಳ ಹಿಂದೆ ನಾನು 100 ಶವಗಳನ್ನ ಹೂತ್ ಹಾಕಿದ್ದೆ ಅಂತಾನೆ. ಅವನು ಗುರುತಿಸಿದ ಜಾಗಗಳ ಪೈಕಿ ಮೂಳೆಗಳು ಸಿಗುವಂಥದ್ದು ಕೇವಲ ಒಂದು ಜಾಗದಲ್ಲಿ ಮಾತ್ರ, ಅದೂ ಕೂಡ ಪುರುಷನ ಮೂಳೆಗಳು. ಇದಾದ ಮೇಲೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಅವನು ಹುಡುಗಿಯ ಶವವನ್ನ ಹೂತ್ ಹಾಕಿದ್ದನ್ನ ನಾನು ನೋಡಿದ್ದೇನೆ ಅಂತಾನೆ. SDPI ಅವರು ಬಂದು ಯೂಟ್ಯೂಬರ್ಗಳ ಮೇಲೆ ನಡೆಸಿದಂತಹ ಹಲ್ಲೆಯನ್ನ ಖಂಡಿಸಿ ನಾವು ಪ್ರತಿಭಟನೆಯನ್ನ ನಡೆಸ್ತೇವೆ ಅಂತಾರೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಪ್ರತಾಪ್ ಸಿಂಹ ಅವರೇ ಹೇಳಿರೋ ಹಾಗೆ ಹಿಂದೂ ಧರ್ಮದಲ್ಲಿ ಒಂದು ಪ್ರತಿಭಟನೆಯೇ ಕಾಣ್ತಿಲ್ಲ. ಪ್ರತಾಪ್ ಸಿಂಹ ಅವರೇ ಹೇಳಿರೋ ಪ್ರಕಾರ ಒಂದು ಮೌಲ್ವಿ ಬಗ್ಗೆನೋ ಅಥವಾ ಒಂದು ಮಸೀದಿ ಬಗ್ಗೆನೋ ಯಾರಾದ್ರೂ ಮಾತಾಡಿದ್ರೆ ಇಷ್ಟೊತ್ತಿಗಾಗ್ಲೇ ಸರ್ತನ್ಸೆ ಜುದಾ ಆಗ್ತಿತ್ತು. ಇದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ಸಂಭಾಲ್. ನ್ಯಾಯಾಲಯದ ಆದೇಶದ ಮೇರೆಗೆ ಸಂಭಾಲ್ನಲ್ಲಿರುವಂತಹ ಜಾಮಾ ಮಸೀದಿಯಲ್ಲಿ ಸಮೀಕ್ಷೆ ನಡೆಸೋದಕ್ಕೆ ಅಂತ ಬಂದವರ ಮೇಲೆ ಅಲ್ಲಿದ್ದಂತಹ ಕೆಲ ಮುಸ್ಲಿಂ ಪುಂಡರು ಹಿಂಸಾಚಾರವನ್ನ ನಡೆಸ್ತಾರೆ, ಕಲ್ಲೆಸಿತಾರೆ, ಆಕ್ರಮಣ ಮಾಡ್ತಾರೆ, ವಾಹನಗಳಿಗೆ ಬೆಂಕಿ ಹಚ್ತಾರೆ, ಮನೆಗಳನ್ನ ಸುಟ್ಟು ಬೂದಿ ಮಾಡ್ತಾರೆ. ಸೊ ಈಗ ಧರ್ಮಸ್ಥಳದ ಕತೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನೋಡ್ಬೇಕು. ಸೌಜನ್ಯಾಗೆ ನ್ಯಾಯ ಕೊಡಿಸಬೇಕು ಅನ್ನೋದ್ರಿಂದ ಪ್ರಾರಂಭವಾದಂತಹ ಈ ಒಂದು ಹೋರಾಟ ಈಗ ಸೌಜನ್ಯಾಳ ಕುಟುಂಬವನ್ನ ಹಿಂದಕ್ಕಿಟ್ಟು ಸ್ವಾರ್ಥ ಸಾಧನೆಗೋಸ್ಕರ ಮುಂದೆ ಹೋಗಿದೆ. ಇದರ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ. ಆದ್ರೆ ಒಂದು ಮಾತಿದೆ, ಸತ್ಯ ಹೊಸಲ್ ದಾಟಿ ಹೋಗೋದಕ್ಕಿಂತ ಮೊದಲೇ ಸುಳ್ಳು ಊರೆಲ್ಲ ಸುತ್ಕೊಂಡು ಬಂತಂತೆ. ಆದ್ರೆ ಸುಳ್ಳು ಎಷ್ಟೇ ಸುತ್ಕೊಂಡು ಬಂದ್ರೂ ಒಂದು ಸಲ ಸತ್ಯ ಹೊರಗಡೆ ಬಂದ ಮೇಲೆ ಸತ್ಯ ಸತ್ಯನೇ, ಸುಳ್ಳು ಸುಳ್ಳೆ. ಸತ್ಯ ಆದಷ್ಟು ಶೀಘ್ರವಾಗಿ ಹೊರಗಡೆ ಬರಲಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.